ಅದಾವ, ನಮ್ಮೂ 4-5 ಪೇಟೆಂಟ್ ಅದಾವ. ತುಪ್ಪದ ಮ್ಯಾಗ ಪೇಟೆಂಟ್ ಅದಾವು, ಹಾಲಿನ ಮ್ಯಾಗ ಪೇಟೆಂಟ್ ಅದಾವು, ಮೂತ್ರಿ ಮ್ಯಾಗ ಪೇಟೆಂಟ್ ಅದಾವು, ಸಗಣಿ ಮ್ಯಾಗ ಪೇಟೆಂಟ್ ಮಾಡ್ಯಾರ. ಇನ್ನು ಕೆಲವು ಪದಾರ್ಥಗಳನ್ನು ಮಾಡ್ಯಾರ. ನಮ್ಮಲ್ಲಿ ಮಧ್ಯಪ್ರದೇಶದೊಳಗೆ ಒಬ್ಬವ IT-BT ಒಳಗೆ ನೌಕರಿ ಮಾಡವ, 1 ಲಕ್ಷ ರೂಪಾಯಿ ನೌಕರಿ ಬಿಟ್ಟು ಗಂಡ ಹೆಂಡತಿ ಇಬ್ರು ಇಂಜಿನಿಯರ್ ಬಿಟ್ಟು ಬಂದು ಒಂದು ಗೋಶಾಲೆ ಮಾಡ್ಯಾರ. 100 ಪದಾರ್ಥಗಳನ್ನು ಸಗಣಿಯಿಂದ ತಯಾರು ಮಾಡ್ತಾರೆ. ಸಗಣಿಯಿಂದ 100 ಪದಾರ್ಥಗಳನ್ನು. ನಿಮ್ಮ ಊರಾಗ ನೀವು ಯಾರ ಟ್ರೈನಿಂಗ್ ತಗೊಳಕ್ ತಯಾರಾಗಿ ಒಂದು 50 ಮಂದಿ ಅವ್ರನ್ನ ಕಳಿಸ್ಕೊಡ್ತೀನಿ. ಈ ಗೋಘೃತ ಆಕಳ ತುಪ್ಪ ಇದು. ಯಾವ ಈ ತುಪ್ಪ ಐತಂದ್ರೆ ನಿಮಗೆ ಬಹಳ ಉಪಯೋಗ ಐತಿ. ಇದನ್ನು ಮೂಗ್ನ್ಯಾಗ ಹಾಕೊಳ್ಳು. ಗೋಘೃತ ನಶ್ಯ ತುಪ್ಪ ಅಂತ ಕರೀತಾರೆ. ರಾತ್ರಿ ಮಲ್ಕೊಳ್ಳೋ ಮುಂದ ಇವೇನ್ ಮನ್ಯಾಗ ಹುಲಿ ರಾತ್ರಿ ಡರ್ಕಿ ಹೊಡಿತಾವಲ್ಲ, ಅವಕ್ಕೊಂದು 2-3 ಹನಿ ಹಾಕ್ರಿ ಮಲ್ಕೊಳ್ಳೋ ಮುಂದ 8 ದಿನದಾಗ ಡರ್ಕಿ ಬಂದಾಕ್ತಾವ. ತಿಳಿತೀನಿ. ಮನಿ ಬಿಟ್ಟು ನಿಮಗೂ ಹೋಗಕ್ ಬರಂಗಿಲ್ಲ, ಅದನ್ನು ಹೊರಗೆ ಹಾಕಕ್ ಬರೋದಿಲ್ಲ. ಮನ್ಯಾಗಂತೂ ಇರ್ಬೇಕು. ಅವ್ರಕ್ಕಿಂತ ಮೊದಲು ನಿದ್ದೆ ಬಂತು, ನೀವು ಪುಣ್ಯಾತ್ಮರು. ಇನ್ನು ಅವ ಮಲ್ಕೊಂಡ ನಂತರ ನೀವು ಮಲ್ಕೋಬೇಕಂದ್ರೆ ಅವ ಯಾವಾಗ ಹೇಳ್ತಾನ ಅವಾಗ ಮಲ್ಕೋಬೇಕು. ಅನಿವಾರ್ಯ. ಅದಕ್ಕಿಂತ ಇದು ಬಹಳ ಚಲೋ ಐತ್ರಿ. ಅವಾಗ ಇದು 3 ಹನಿ ಹಾಕಿಬಿಟ್ರಿ ಮಲ್ಕೊಳಾಗ ಅವಾಗ 8 ದಿನ ಹೊರಗೆ ಬಂದಾಕ ಮಾಡ್ಯಾರ. ನೋಡ್ರಿ ಅವ್ರು ಎಂತ ಪ್ರಯಾಸ ಪಟ್ಟು ಮಾಡ್ಯಾರ. ಇದೊಂದು ಮಾಡ್ಯಾರ. ಇದು ಗೋಮೂತ್ರದಿಂದ ತಯಾರಕ. ಕಣ್ಣಿನ ಎಂಥದ್ದೇ ಸಮಸ್ಯೆಗಳಿರಲಿ ಆ ಸಮಸ್ಯೆಗಳನ್ನು ದೂರ ಮಾಡುವಂತ ಸಾಮರ್ಥ್ಯ ಇದರೊಳಗೆ. ಇದು ನೋಡ್ರಿ, ಇದು ಪಂಚಗವ್ಯ ಘೃತ ಅಂತ. ಪಂಚಗವ್ಯದ ತುಪ್ಪ ಅಂತ. ಈ ತುಪ್ಪದ ವೈಶಿಷ್ಟ್ಯ ಏನು ಅಂದ್ರೆ 1 ಕಿಲೋ ಸಗಣಿ ಅಂದ್ರೆ ಸಗಣಿ ಹಿಂಡಿ ಅಥವಾ ಸಗಣಿ ಅಂದ್ರೆ ನಿಮ್ಗೆ ಹೇಳ್ತೇನೆ. ಆ ಸಗಣಿ 1 ಕಿಲೋ ಸಗಣಿ, 1 ಕಿಲೋ ಮೂತ್ರ, 1 ಕಿಲೋ ಹಾಲು, 1 ಕಿಲೋ ಮೊಸರ, 1 ಕಿಲೋ ತುಪ್ಪ, ಇವು 5 ಕಿಲೋ ಅಕ್ಕವು. ಇವು 5ನ್ನು ಕೂಡಿಸುವಂತಹದ್ದು ಒಂದು ಪದ್ಧತಿ ಐತಿ. ಮೊದಲನೇ ದಿವಸ ಏನ್ ಮಾಡಬೇಕು ಅಂದ್ರೆ ತುಪ್ಪ ಮತ್ತು ಸಗಣಿ ಕಲಿಸ್ಬೇಕು. 100 ದಿವಸ ನಾದಬೇಕು ಅದನ್ನ ಹಂಗ. ಆ ನಂತರ ಅದ್ರೊಳಗ ಮೊಸರು ಕಲಿಸ್ಬೇಕು. ಅದನ್ನು 3 ದಿವಸ ನಾದಬೇಕು. ಮತ್ತ ಆ ನಂತರ ಅದ್ರೊಳಗೆ ಹಾಲು ಹಾಕ್ಬೇಕು. ಹಾಲು ಹಾಕಿ ನಾದಬೇಕು. ಅದಕ್ಕೂ 3 ದಿವಸ ಹೋಗ್ಬೇಕು. ಆ ನಂತರ ಅದ್ರೊಳಗ ಗೋಮೂತ್ರ ಹಾಕ್ಬೇಕು. ಅದಕ್ಕೆ 3 ದಿವಸ ಹೋಗ್ಬೇಕು. ಆ ನಂತರ ಇದನ್ನ ಕುದಿಸಾಕ್ ಶುರು ಮಾಡ್ಬೇಕು. ಕಳ ಕುದಿಸಾಕ್ ಶುರು ಮಾಡ್ಬೇಕು. ಅದ್ರೊಳಗಿನ ಹಾಲ ಮೊಸರ ಎಲ್ಲ ಮೂತ್ರ ಅಟ್ಟಿಸಿ 1 ಕಿಲೋ ತುಪ್ಪ ಬರೀ ಕೊನೆಗೆ ಉಳಿದಿರ್ಬೇಕಾದ್ರ